ಹೆಣ್ಣು ಮಕ್ಕಳಿಗೆ ಶಾಸ್ತ್ರದಲ್ಲಿ ಪೂರ್ವಾಚಾರ್ಯರು ಹಿಂದಿನವರು ದೊಡ್ಡವರು ಹೇಳಿರೋ ಪ್ರಕಾರವಾಗಿ ಸಾಷ್ಟಾಂಗ ನಮಸ್ಕಾರ ಹೆಣ್ಣು ಮಕ್ಕಳಿಗೆ ಹೇಳಿಲ್ಲ. ಸಾಷ್ಟಾಂಗ ನಮಸ್ಕಾರವನ್ನು ಹೆಣ್ಣು ಮಕ್ಕಳು ಮಾಡಿದರೆ ಮನೆಗೆ ದರಿದ್ರ ಬರುತ್ತೆ. 8 ವಿಧದ ನಮಸ್ಕಾರವನ್ನು ಮಾಡುವುದರಿಂದ 8 ವಿಧದ ದರಿದ್ರ ಹೋಗುತ್ತೆ. ನಮನ ಅಂದರೆ ಏನು ಅಂತಂದರೆ ನಾನಲ್ಲ ಎಲ್ಲ ನೀವೇ ಅಂತ, ಅಂದರೆ ಅಹಂಕಾರದ ತ್ಯಾಗಕ್ಕೆ ನಮನ ಅಂತ ಹೆಸರು. ಇಲ್ಲಿ ಶಿರದ ನಮಸ್ಕಾರ ಏನು ಅಂದರೆ ಬುದ್ಧಿಪೂರ್ವಕವಾಗಿ ಮಾಡುವ ನಮಸ್ಕಾರ. ಅಯೋಗ್ಯ ಅಂತ ಗೊತ್ತು, ಆದರೆ ನೀವು ತಲೆ ಬಾಗಬೇಕಲ್ಲಮ್ಮ, ಇದು ಶಿರೋ ನಮಸ್ಕಾರ. ನಮಸ್ಕಾರ ಮಾಡೋದು ವ್ಯಾಯಾಮ ಅಲ್ಲ ಅಂದರು ಗುರುಗಳು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಅದು ಹಿಂಗೆ ಸುಮ್ಮನೆ ಹಿಂಗೆ ಬೀಳೋದು ಉಪಯೋಗ ಇಲ್ಲ, ನಿಮ್ಮ ಮನಸ್ಸು ಬೀಳಬೇಕು. ಅಂದರೆ ಇಲ್ಲಿ ಅಹಂಕಾರಕ್ಕೆ ಎಡೆ ಇಲ್ಲ. ಮುಖ್ಯವಾಗಿ ಏನಂದರೆ ಅಹಂಕೃತಿ ಬೀಳಬೇಕು. ನಮಸ್ಕಾರ ಮಾಡಿದೆ ಅಂತ ಹೇಳ್ಕೊಳ್ಳೋದು ಒಂದು ಅಹಂಕಾರ. ಪುರಾಣ ಅಂದರೆ ಏನು ಅಂತಂದರೆ ಆಗಿದ್ದೇ ಮತ್ತೆ ಈಗ ಮರುಕಳಿಸುತ್ತೆ, ತಿರುಗಿ ಮತ್ತೆ ಆಗಲಿದೆ ಅಂತ ಅದರ ಅರ್ಥ. ನಮಸ್ಕಾರದ ಮೂಲೋದ್ದೇಶ ಏನು ಅಂದರೆ ಅಹಂಕಾರದ ನಿರ್ನಾಮ. ಸಾಷ್ಟಾಂಗ ನಮಸ್ಕೃತಿಯಿಂದ ಮನುಷ್ಯನಿಗೆ ಸಾಧ್ಯ ಆಗದೇ ಇರತಕ್ಕಂಥದ್ದು ಇಲ್ಲವೇ ಇಲ್ಲ. ಹೆಣ್ಣು ಮಕ್ಕಳು ಯಾರು ಕೂಡ, ತಾಯಂದಿರು ಯಾರು ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಮಾಡತಕ್ಕಂತಹ ಒಂದು ಪದ್ಧತಿ ಮತ್ತು ವಿನಾಯಿತಿ ಸನಾತನ ಧರ್ಮದಲ್ಲಿ ಇಲ್ಲ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ, ಎಲ್ಲರಿಗೂ ಶುಭೋದಯ. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನುಂಟು ಮಾಡಿ. ಗುರುಜಿ, ಆರಂಭದಲ್ಲೇ ನಮಸ್ಕಾರ ಅಂತ ಹೇಳ್ತೀವಿ, ಕೈ ಜೋಡಿಸಿ ನಮಸ್ಕಾರ ಮಾಡ್ತೀವಿ. ಮನಸ್ಸಿಗೆ ಮುಟ್ಟುವಂತಹ ನಮಸ್ಕಾರ, ಅದು ಒಂದು ರೀತಿ ನಮನ ಹೇಳುವಂಥ ರೀತಿ. ದೊಡ್ಡ ನಮಸ್ಕಾರ ಅಂತ ವ್ಯಂಗ್ಯವಾಗಿ ಹೇಳೋದಿದೆ. ಸಾಷ್ಟಾಂಗ ನಮಸ್ಕಾರ ಕೂಡ ಬಹಳಷ್ಟು ರೀತಿಯಲ್ಲಿ ಆಡು ಭಾಷೆಯಲ್ಲಿ ವ್ಯಂಗ್ಯವಾಗಿ ಹೇಳ್ತಾ ಇರ್ತಾರೆ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಸಾಷ್ಟಾಂಗ ನಮಸ್ಕಾರದ ನಿಜವಾದ ಅರ್ಥ ಮತ್ತು ಫಲ ಏನು ಅಂತ ತಿಳಿಸ್ಕೊಡಿ ಗುರುಜಿ. ಮೊಟ್ಟ ಮೊದಲನೇದಾಗಿ ಈ ಸಾಷ್ಟಾಂಗ ನಮಸ್ಕಾರ ಅಂತಕ್ಕಂಥ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಮನ, ಆಮೇಲೆ ನಮಸ್ಕಾರ, ಆಮೇಲೆ ಸಾಷ್ಟಾಂಗ, ಕೊನೆಯಲ್ಲಿ ಸಾಷ್ಟಾಂಗ ನಮಸ್ಕಾರ, 4 ಹಂತದಲ್ಲಿ ಹೇಳೋಣ. ನಮನವನ್ನು ಸಲ್ಲಿಸಿದರು. ಮನ, ಮನ ಅಂದ್ರೇನು? ನಮ್ಮ ಮನಸ್ಸು. ನಮನ ಅಂದರೆ ಮನಸ್ಸು ಅಂದರೆ ನಾನು ಅಂತಕ್ಕಂತಹ ಒಂದು ಪರಿಜ್ಞಾನ ಪ್ರತಿಯೊಬ್ಬರಿಗೂ. ನಮನ ಅಂದರೆ ಏನು ಅಂತಂದರೆ ನಾನಲ್ಲ ಎಲ್ಲ ನೀವೇ ಅಂತ, ಅಂದರೆ ಅಹಂಕಾರದ ತ್ಯಾಗಕ್ಕೆ ನಮನ ಅಂತ ಹೆಸರು. ಯಾರಾದರೂ ಕೂತ್ಕೊಂಡು ನಮಸ್ಕಾರ ಅಂತಂದರೆ ನ ಮನಃಕರಣಂ, ಮನಸ್ಸು ಅಂತಕ್ಕಂಥದ್ದು ನಾನು ಅಂತಕ್ಕಂಥದ್ದು ಸ್ವಾಮಿ ನನ್ನಲ್ಲಿ ನಾನು ಬಿಟ್ಟಿದ್ದೇನೆ, ಎಲ್ಲವೂ ನೀವೇ ಆಗಿದ್ದೀರಾ ಅಂತ ಹೇಳುವುದಕ್ಕೆ ನಮಸ್ಕಾರ. ಸಾಷ್ಟಾಂಗ ನಮಸ್ಕಾರ ಅಂದರೆ ಸಹ ಅಷ್ಟ ಅಂಗಸಹಿತ ನಮಸ್ಕರಣ ಅಂತ ಅರ್ಥ. ಸಾಷ್ಟಾಂಗ ಅಂದರೆ ಆಡುಭಾಷೆಯಲ್ಲಿ ಏನು ಅಂದರೆ ಉದ್ದಕ್ಕೆ ಹಿಂಗೆ ನಮಸ್ಕಾರ ಮಾಡೋದು ಅಂತ. ಅದು ದಂಡವತ್ ನಮಸ್ಕಾರ ಅಂತ ಹೆಸರು. ಅಂದರೆ ಕೋಲಿನ ರೀತಿಯಲ್ಲಿ, ಕೋಲು ನೆಲದ ಮೇಲೆ ಇದ್ದರೆ ಉದ್ದಕ್ಕೆ ಹೆಂಗೆ ಕೂರುತ್ತೋ ಹಾಗೆ ಪೂರ್ತಿ ನೆಲದ ಮೇಲೆ ಏನು ಮಾಡಿಬಿಡೋದು, ಆಡುಭಾಷೆಯಲ್ಲಿ ಅಂದರೆ ಮಕ್ಕಡೆ ಮಲಗಿಬಿಡೋದು ಅಂತ, ಮುಖವನ್ನು ಕೆಳಕ್ಕೆ ಹಾಕಿ ಮಲಗ್ತಕ್ಕಂಥದ್ದು. ಇದಕ್ಕೆ ದಂಡವತ್ ಪ್ರಣಾಮಗಳು ಅಂತ ಹೆಸರು. ಸಾಷ್ಟಾಂಗ ಅನ್ನೋದರ್ಥ ಬೇರೆ ಬರುತ್ತೆ ಶಾಸ್ತ್ರದಲ್ಲಿ. 8 ಅಂಗಗಳನ್ನು ಸೇರಿಸಿ ಮಾಡುವ ನಮಸ್ಕಾರಕ್ಕೆ ಸಾಷ್ಟಾಂಗ ನಮಸ್ಕಾರ. ಅದು ಯಾವುದು ಅಂತಂದರೆ ಉರಸ, ಶಿರಸ, ದೃಷ್ಟ್ಯ, ಮನಸ, ವಚಸ ತತ ಪದ್ಭ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ಪ್ರಣಾಮಂ ಅಷ್ಟಾಂಗ ಮುಚ್ಚತೆ. ಈ 8 ಅಂಗಗಳನ್ನು ಸೇರಿಸಿ ನಾವು ನಮಸ್ಕಾರ ಮಾಡುವುದಕ್ಕೆ ಸಾಷ್ಟಾಂಗ ನಮಸ್ಕಾರ. ಉರಸ ಅಂದರೆ ಎದೆ, ಹೃದಯದಿಂದ ಮಾಡುವ ನಮಸ್ಕಾರ. ಹೃತ್ಪೂರ್ವಕ ನಮಸ್ಕಾರಗಳು ಅಂತೀವಿ ನೋಡಿ, ಹೃತ್ಪೂರ್ವಕ ಶುಭಾಶಯಗಳು, ಇದು ಒಂದು ರೀತಿಯ ನಮನವೇ. ಉರಸ ಅಂದರೆ ಅದು. ಶಿರಸ, ತಲೆಯಿಂದ ಮಾಡುವ ನಮಸ್ಕಾರ. ಈಗ ಎಲ್ಲ ನೋಡ್ತಾ ಇರ್ತೀರ, ಅದೆಲ್ಲ ನಮ್ಮ ಜನಜನಿತವಾಗಿ ಬಂದುಬಿಟ್ಟು ಯಾರು ನೋಡಿದ್ರೆ ಹಿಂಗಂತಾರೆ, ಅದು ಶಿರೋ ನಮಸ್ಕಾರ, ಅಂಗೀಕಾರ ಅಂತಲೂ ಹೇಳಬಹುದು. ಇಲ್ಲಿ ಶಿರದ ನಮಸ್ಕಾರ ಏನು ಅಂದರೆ ಬುದ್ಧಿಪೂರ್ವಕವಾಗಿ ಮಾಡುವ ನಮಸ್ಕಾರ. ಅಂದರೆ ನಾನು ನಮಸ್ಕಾರ ಮಾಡಲೇಬೇಕು, ನಾನಿಲ್ಲಿ ತಲೆ ಬಗ್ಗಲೇಬೇಕಾಗಂತಕ್ಕಂತಹ ಒಂದು ವ್ಯಕ್ತಿತ್ವ ಅಥವಾ ಒಂದು ಶಕ್ತಿ ಅಥವಾ ಒಂದು ಚೈತನ್ಯ ಅಥವಾ ಒಂದು ವಿದ್ಯೆ ಅಥವಾ ಒಂದು ಸ್ಥಳ ಅಥವಾ ಒಂದು ಪದವಿ. ಆ ಪದವಿಯಲ್ಲಿ, ದೊಡ್ಡ ಪದವಿಯಲ್ಲಿ ಯಾರೋ ಕೂತಿರ್ತಾರೆ, ಅಯೋಗ್ಯ ಅಂತ ಗೊತ್ತು, ಆದರೆ ನೀವು ತಲೆ ಬಾಗಬೇಕಲ್ಲಮ್ಮ, ಇದು ಶಿರೋ ನಮಸ್ಕಾರ. 3ನೇದು ಉರಸ ಶಿರಸ ದೃಷ್ಟ್ಯ.
ಕಣ್ಣಿನಿಂದಲೇ ನಮಸ್ಕಾರ ಮಾಡುವುದು. ನಿಮಗೆ ಆ ಕಣ್ಣಲ್ಲಿ ಕಾಣುತ್ತೆ ಆ ಸೌಮ್ಯತೆ ಮತ್ತು ಆ ವಿನಯ, ಆ ಒಂದು ಮಾಧುರ್ಯ, ಆಮೇಲೆ ಶರಣಾಗತಿ. ಕಣ್ಣಿಂದ ನಮಸ್ಕಾರ ಅದು ಮಾಡ್ತಾರೆ ನೋಡಿ, ಹಿಂಗಂತಾರೆ ದೇವ್ರ ಮುಂದೆ ನಿಂತರೆ ಅದು ಕಣ್ಣಿನ ನಮಸ್ಕಾರ. ಅಂದರೆ ಕಣ್ಣಿಗೆ ನೋಡಿ ಮುಚ್ಚೋದು ಅರ್ಥ ಏನು ಅಂತಂದರೆ ಆ ಒಂದು ದಿವ್ಯಮಂಗಳ ಮೂರ್ತಿಯನ್ನು ರೂಪವನ್ನು ಬಿಟ್ಟು ಇನ್ನೇನನ್ನೂ ನೋಡುವ ಅವಶ್ಯಕತೆ ಇಲ್ಲ ಅಂತ. ಇದು ಕಣ್ಣಿನಿಂದ, ನಯನದಿಂದ, ಚಕ್ಷುರಿಂದ್ರಿಯದಿಂದ ಮಾಡ್ತಕ್ಕಂಥ ಒಂದು ನಮಸ್ಕಾರ. 4ನೇದು ಮನಸ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೈಹಿಕವಾಗಿ ಶ್ರೀಧರ ಸ್ವಾಮಿಗಳು ಒಂದು ಕಡೆ ಅವರ ಒಂದು ಪ್ರವಚನದಲ್ಲಿ ಹೇಳ್ತಾರೆ, ನಮಸ್ಕಾರ ಮಾಡೋದು ವ್ಯಾಯಾಮ ಅಲ್ಲ ಅಂದರು. ಎಂಥ ದೊಡ್ಡ ಮಾತು. ಒಂದು ಸಾಲಿನಲ್ಲಿ ಗುರುಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅದು ಹಿಂಗೆ ಸುಮ್ಮನೆ ಹಿಂಗೆ ಬೀಳೋದು ಉಪಯೋಗ ಇಲ್ಲ, ನಿಮ್ಮ ಮನಸ್ಸು ಬೀಳಬೇಕು. ಅಲ್ಲಿ ಮನಸ್ಸು ಬಿತ್ತು ಅಂದರೆ ನನ್ನ ಸರ್ವಸ್ವ ಬಿದ್ದು, ಅದೇ ನಮನ ಚರಣ ಮುಗೀತಿನ್ನ ಅಲ್ಲಿಗೆ ಇನ್ನೇನು ಇಲ್ಲ. ನಾನು ಅಂತಕ್ಕಂಥದ್ದು ಇಲ್ಲಿ ನಾಮಾವಶೇಷ ಆಗೋಯ್ತು, ಇನ್ನೇನು ಮಿಕ್ಕಿಲ್ಲ, ಎಲ್ಲ ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡಿದ್ದೀನಿ ಅಂತ. ಇದು ಮನಸ. ಆಮೇಲೆ ವಚಸ, ಬಾಯಿಂದ ಹೇಳ್ತಕ್ಕಂಥದ್ದು, ನಮಸ್ಕಾರ ಅಂತಕ್ಕಂಥದ್ದು, ಪ್ರಣಾಮಗಳು ಅಂತಕ್ಕಂಥದ್ದು. ಅಂದರೆ ವೋಕಲೈಸ್ಡ್ ಆಗಿ, ಅಂದರೆ ಬಾಯಲ್ಲಿ ಹೇಳಬೇಕು ನಮಸ್ಕಾರ ಅಂತ, ಬರೀ ಕೈ ಮುಗಿಯೋದಲ್ಲ. ಅಲ್ಲಿಗೇನಾಯಿತು, ಉರಸ ಶಿರಸ ದೃಷ್ಟಿಯ ಮನಸ ವಚಸ ತಥ ಪದ್ಭ್ಯಾಂ, ಕಾಲಿನಿಂದ ನಮಸ್ಕಾರ, ಕಾಲಿನಿಂದನೂ ನಮಸ್ಕಾರ ಮಾಡುವುದು ಅಂತ ಅರ್ಥ. ಅದು ಕೆಳಗಡೆ ಹೀಗೆ ದೀರ್ಘವಾಗಿ ನಾವು ಮಾಡಿದಾಗ ಕಾಲು ಬಳಸ್ತೀವಿ. ಆ ನಮಸ್ಕಾರ ಮಾಡುವ ಎಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕಾಲುಗಳು ಆಗಿದೆ. ಕಾಲು ಎತ್ತುಬಿಟ್ಟು ನಮಸ್ಕಾರ ಮಾಡೋದು ಅಂತಲ್ಲ, ಕೈ ಮುಗಿದ ರೀತಿಯಲ್ಲಿ ಕಾಲು ಮುಗಿಯೋದು ಅಂತಲ್ಲ. ಆ ಸ್ಥಳಕ್ಕೆ ನಾವು ಬಳಿಸಾರಿ ನಾವು ಹೋಗಬೇಕು. ನಮಸ್ಕರಿಸುವವನು ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡೋಗ್ಬಿಟ್ರೆ ಅವರು ಬಂದಾಗ ಮಾಡೋದಲ್ಲ, ಅವ್ರನ್ನ ಕರೆಸ್ಕೊಂಡು ನಮಸ್ಕಾರ ಮಾಡೋದಲ್ಲ. ನಾವು ಅಲ್ಲಿಗೆ ಹೋಗಬೇಕು. ಎಲ್ಲಿ ಉತ್ತಮವಾಗಿರ್ತಕ್ಕಂತಹ ವ್ಯಕ್ತಿತ್ವ, ಶಕ್ತಿ, ಭಕ್ತಿ, ಚೈತನ್ಯಗಳಿದೆಯೋ ಅಲ್ಲಿಗೆ ನಾವು ಹೋಗಿ, ಅದೆಲ್ಲಿ ಹೋಗ್ತೀವಿ? ಕಾಲಿನಿಂದಲೇ ಹೋಗ್ತೀವಿ. ಅದು ಬರಿಗಾಲಿನಿಂದಲೇ ಹೋಗಬೇಕು ಅಂತ ಹೇಳಿ ತೀರ್ಥಯಾತ್ರೆ ಮಾಡಬೇಕು, ಅದಕ್ಕೆ ಬರಿಗಾಲಲ್ಲಿ ಹೋಗು, ಅದು ಕಾಲಿನ ನಮಸ್ಕಾರ. ಆಮೇಲೆ ಕರಾಭ್ಯಾಮ್. ಕರಾಭ್ಯಾಮ್ ಅಂದರೆ ಕೈಯಿಂದ ಮುಗಿತೀವಲ್ಲ ನಮಸ್ಕಾರ ಅಂತ ಹೇಳ್ತಕ್ಕಂಥದ್ದು. ಇದು ಕೈಯಿಂದ ಮುಗಿಯೋದು ಅಂದರೆ ಎರಡನ್ನೂ ಹೀಗೆ ಸೇರಿಸ್ಬಿಟ್ಟು ಎರಡು ಅಂಗೈಗಳನ್ನು ಹೀಗೆ ಎದೆ ಮಟ್ಟಕ್ಕೆ ಇಟ್ಟುಕೊಂಡು ಮಾಡುವುದು ನಮಸ್ಕಾರ ಮುದ್ರಾ ಅಂತ ಹೆಸರು ಇದಕ್ಕೆ. ಆದರೆ ಇದರ ನಿಜವಾದ ಅಂತರಾರ್ಥ ಏನು ಅಂತಂದರೆ, ನೀವು ಮಾಡುವ ಎಲ್ಲ ಕೆಲಸಗಳು ಕೈಯಿಂದ ತಾನೇ ಮಾಡೋದು, ಕೈಂಕರ್ಯ ಅಂತ ಹೇಳ್ತೀವಿ, ಅಷ್ಟನ್ನೂ ಕೂಡ ಅರ್ಪಣೆ ಮಾಡೋದು ಅಂತ ಅದರ ಹೆಸರು. ಇದು ನಾನು ಮಾಡದೆ ಅಂತಲ್ಲ, ನೀವೇ ಇದನ್ನು ನನ್ನ ಕೈಲಿ ಮಾಡಿಸಿದ್ರಿ ನಿಂತು. ಅಂದರೆ ಇಲ್ಲಿ ಅಹಂಕಾರಕ್ಕೆ ಎಡೆ ಇಲ್ಲ. ಮುಖ್ಯವಾಗಿ ಏನಂದರೆ ಅಹಂಕೃತಿ ಬೀಳಬೇಕು. ನಮಸ್ಕಾರ ಮಾಡದೆ ಅಂತ ಹೇಳ್ಕೊಳ್ಳೋದು ಒಂದು ಅಹಂಕಾರ. ನಾನು ಹೋಗ್ಬಿಟ್ಟು ಏನೋ ಹೆಜ್ಜೆ ನಮಸ್ಕಾರ ಮಾಡಿಬಿಟ್ಟೆ, ಅಹಂಕಾರ ಬಂದೋಯ್ತು. ನನಗೊಂದು ಅವಕಾಶ ಸಿಕ್ತು, ಗುರುಗಳು ನನ್ನ ಕೈಲಿ ನಮಸ್ಕಾರ ಮಾಡಿಸಿದ್ರು ಅಂತ ಹೇಳ್ತಕ್ಕಂಥದ್ದು. ಇದು ಕರಾಭ್ಯಾಮ್ ಅಂದರೆ ಕರ್ಣಂ. ಕರ್ಣ ಅಂತಂದ್ರೆ ಏನು? ಮಾಡುವುದು, ಕೃತಿ, ಕರ್ಮ. ಇದನ್ನು ಕರ ನಮಸ್ಕಾರ ಅಂತ ಹೆಸರು. ಕರಸೇವೆ ಅಂತ ಹೇಳ್ತಾರೆ ನೋಡಿ, ಅಂದ್ರೆ ಮಾಡೋ ಕೆಲಸ, ಅದು ಕೈಯಿಂದ ಮಾಡೋ ಕೆಲಸ. ಆ ರೀತಿಯಾಗಿ ಕೈಯಿಂದ ನಾವು ಏನೇನೇನೇನು ಕೆಲಸ ಮಾಡ್ತಿರ್ತೀವೋ ದೈನಂದಿನ ಜೀವನದಲ್ಲಿ ಅಷ್ಟನ್ನು ಕೂಡ ಭಗವಂತನಿಗೋ ಅಥವಾ ಆ ಗುರುಗಳಿಗೋ ಅಥವಾ ಯಾರು ಉತ್ತಮರು, ತಂದೆ ತಾಯಿನೂ ಇರಬಹುದು, ಅವರು ಪ್ರಾತರ್ ಬಂದಿರೋ ದಿನ ನಮಸ್ಕಾರ ಮಾಡಬೇಕು ತಂದೆ ತಾಯಿಗೆ, ಅಂಥವರಿಗೆ ಕರಾಭ್ಯಾಮ್. ಕರ್ಣಾಭ್ಯಾಮ್, ಕೊನೆಯಲ್ಲಿ ಕಿವಿಯಿಂದ ನಮಸ್ಕಾರ ಮಾಡಬೇಕಂತೆ. ಕಿವಿಯಿಂದ ನಮಸ್ಕಾರ ಮಾಡೋದು ಏನು ಅಂತಂದರೆ ಇಲ್ಲಿ ಎರಡು, ಕರ್ತೃತ್ವ ಮತ್ತು ಭೋಕ್ತೃತ್ವ ಅಂತ ಎರಡಿರುತ್ತೆ. ಕರ್ತೃತ್ವ ಅಂದರೆ ನಾನು ಮಾಡಿದೆ ಅಂತಕ್ಕಂಥ ನಿರ್ಣಯ, ಅದನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಯಾವುದು? ಕೈಯಿಂದ ಮಾಡೋದು, ಇಷ್ಟು ಅಂಗಗಳು. ಭೋಕ್ತೃತ್ವ ಅಂದರೆ ಏನು ಅಂತಂದರೆ ನಾನು ಅನುಭವಿಸ್ತಾ ಇದ್ದೀನಿ ಅಂತ, ನಾನು ಅನುಭವಿಸ್ತಾ ಇದ್ದೀನಿ. ಕಿವಿಯಿಂದ ಮಾಡೋದು ಏನು ಅಂತಂದರೆ, ಯಾರಿಗೆ ನಮಸ್ಕಾರವನ್ನು ನಾವು ಮಾಡ್ತಾ ಇದ್ದೇವೋ ಅವರ ಎಲ್ಲ ಯಾವ ವಿಚಾರಕ್ಕೂ ಮಾಡ್ತಾ ಇದ್ದೀವಿ. ಇಲ್ಲಿ ಎರಡು, ಯಾವ ವ್ಯಕ್ತಿಗೆ, ಯಾವ ಶಕ್ತಿಗೆ ನಾವು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇವೋ ಆ ಒಂದು ಶಕ್ತಿ ಅಥವಾ ಚೈತನ್ಯ ಅಥವಾ ಆ ಒಂದು ದೇವರ ಎಲ್ಲ ವಿಚಾರಗಳನ್ನು ಶ್ರವಣ ಮಾಡೋದಕ್ಕೆ ಕರ್ಣ ನಮಸ್ಕಾರ ಅಂತ ಹೆಸರು. ಅದನ್ನು ಕೇಳಬೇಕು. ಇದು ಪುರಾಣ ಕೇಳೋದು ಒಂದ್ರಿದೆ, ಸತ್ಕಥಾಕ್ಷೇಪ ಅಂತ ಹೇಳ್ತಾರೆ, ಕಾಲಕ್ಷೇಪ ಅಂತ. ಅದರ ಹೇಳ್ತಾರೆ, ಸಮರ್ಥರು ಹೇಳಿರ್ತಕ್ಕಂಥದ್ದು ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ಕಾಲ ಸಾರ್ಥಕಸ್ಯ ಪರಮ ಲಾಭದಾನವ ಅಂತ ಹೇಳ್ತಾರೆ. ಅರ್ಥ ಏನು? ಕಾಲ ವ್ಯಯ ಪ್ರತಿ ಕ್ಷಣದಲ್ಲೂ ನಮಗಾಗ್ತಾ ಇರುತ್ತೆ. ಕಾಲ ಸಾರ್ಥಕ ಯಾವಾಗ ಆಗುತ್ತೆ ಅಂತಂದರೆ, ಈ ಥರದ ವ್ಯಕ್ತಿತ್ವಗಳ ವಿಚಾರವನ್ನು ನಾವು ಕಿವಿ ತುಂಬಿಕೊಳ್ಳುವುದರಿಂದ. ಪುರಾಣ ಅಂದರೆ ಏನು ಅಂತಂದರೆ, ಆಗಿದ್ದೇ ಮತ್ತೆ ಈಗ ಮರುಕಳಿಸುತ್ತೆ, ತಿರುಗಿ ಮತ್ತೆ ಆಗಲಿದೆ ಅಂತ ಅದರ ಅರ್ಥ. ಕಂತೆ ಪುರಾಣ ಅಂತ ಹೇಳಿ ಆಡುಭಾಷೆಯಲ್ಲಿ ಹೇಳ್ತಕ್ಕಂಥದ್ದಲ್ಲ, ಇದಾಗಿದೆ, ಆ ರೀತಿ ಸುಮಾರು ಆಗಿದೆ.
ಈ ಮೊನ್ನೆ ಬಂದಂತಹ ಕೋವಿಡ್ಡು ಅದೇ ರೀತಿಯಾಗಿರ್ತಕ್ಕಂಥದ್ದು. ಇಷ್ಟು ವರ್ಷಗಳಿಗೆ ಈ ಥರ ಯಾವುದೋ ಅಂದರೂ ಸಾಂಕ್ರಾಮಿಕ ರೋಗಗಳು ಬರ್ತಾ ಇದೆ ಅನ್ನೋದು ನೋಡಿದ್ದೀರ, ಮಾಧ್ಯಮದಲ್ಲಿ ಹರಿದಾಡಿಬಿಡ್ತದೆ. ಅದನ್ನು ಹೇಳೋದಕ್ಕೆ ಪುರಾಣ ಅಂತ ಹೆಸರು. ಈ ರೀತಿಯಾಗಿ ನಾವು ನಮಸ್ಕಾರ ಎಲ್ಲಿ ಮಾಡ್ತಾ ಇದ್ದೇವೋ ಅಲ್ಲಿ ಆ ವ್ಯಕ್ತಿಯ, ಶಕ್ತಿಯ, ದೇವರ, ಗುರುಗಳ ಎಲ್ಲ ವಿಚಾರಗಳನ್ನು ನಾವು ಕಿವಿ ತೆರೆದು, ಮನಸ್ಸಿನ ಕಿವಿ, ಹೊರಗಿನ ಕಿವಿ ಎರಡನ್ನೂ ತೆಗೆದು ಅದನ್ನು ತುಂಬಿಸಿಕೊಂಡಾಗ ಏನಾಗುತ್ತೆ ಅಂತಂದರೆ ನಮ್ಮ ಮನಸ್ಸಿಗೆ ಸಂಸ್ಕಾರ ಉಂಟಾಗುತ್ತೆ. ನಾವು ಕುಬ್ಜರಾಗ್ತೀವಿ. ನೋಡೋಕೆ ವ್ಯಕ್ತಿ ಚೆನ್ನಾಗಿರಲ್ಲ, ಕಪ್ಪಗಿರ್ತಾರೆ, ಕೂದಲೇ ಇರಲ್ಲ, ತಲೆ ಮೇಲೆ ಉದುರೋಗ್ಬಿಟ್ಟಿರುತ್ತೆ, ಅದು ಬಾಚ್ಕೊಂಡಿರಲ್ಲ, ಕೆದರ್ಕೊಂಡ್ಬಿಟ್ಟಿರುತ್ತೆ, ಅದು ಏನಾಗ್ಬಿಟ್ಟು ಜಡೆ ಕಟ್ಟಿಬಿಟ್ಟಿರುತ್ತೆ, ನೋಡೋದಕ್ಕೆ ಮಲಿನವಾದ ವಸ್ತ್ರಗಳನ್ನು ಧಾರಣೆ ಮಾಡಿರಬಹುದು. ಅವಾಗ ಏನನ್ನಿಸ್ಬಿಡುತ್ತೆ, ಏನಯ್ಯ ಹಿಂಗಿದ್ದಾರೆ. ಆದರೆ ನಿಮಗೆ ಅವರ ಒಂದು ಪ್ರಭಾವವನ್ನು ನೀವೀಗಾಗಲೇ ಕಿವಿ ತುಂಬಿಕೊಂಡಿದ್ರಿ ಅಂದರೆ ನಿಮ್ಮ ಒಂದು ದೃಷ್ಟಿಕೋನ ಹೇಗಿರುತ್ತೆ. ಅದಕ್ಕೆ ಕರ್ಣಾಭ್ಯಾಮ್ ಅಂತ ಅಂದಾಗ ಆ ಕಿವಿಯಿಂದ ನಮಸ್ಕಾರ ಮಾಡ್ತಕ್ಕಂಥದ್ದು ಅದು ಒಂದು ಮಜಲು. ಎರಡನೇ ಇದರ ಒಂದು ಫ್ಲಿಪ್ ಸೈಡ್ ಅಂತೀವಲ್ಲ, ಇನ್ನೊಂದು ಮಜಲು ಏನು ಅಂತಂದರೆ ಅಲ್ಲಿದ್ದಾಗ ಬೇರೆ ಯಾವ ವಿಚಾರವೂ ನಿಮ್ಮ ಕಿವಿಗೆ ಬೀಳಬಾರದು, ಬಿದ್ದರೂ ನಿಮ್ಮ ಒಳಗಡೆ ಹೊಕ್ಕಬಾರದು. ಈ ಉದಾಹರಣೆಗೆ ನೋಡಿ, ಗಹನವಾಗಿರ್ತಕ್ಕಂತಹ ಯಾವುದೋ ಒಂದು ವಿಚಾರನ ನೀವು ಯೋಚನೆ ಮಾಡ್ತಾ ಇರ್ತೀರಿ, ಆವಾಗ ಪಕ್ಕದಲ್ಲಿರೋರು ಕಿಂದ್ರಿ ಬಾರಿಸಿದ್ರು ನಿಮಗೆ ಗೊತ್ತಾಗಿರಲ್ಲ. ಇದು ಅನುಭವಕ್ಕೆ ಬಂತು, ನಿತ್ಯಾನುಭವ ನಮಗೆ. ಆಮೇಲೆ ತಿರುಗಿಬಿಟ್ಟು ಏನು ಹೇಳಿದ್ದು ಇನ್ನೊಂದು ಸತಿ ದಯವಿಟ್ಟು ಹೇಳಿ ಅನ್ನೋ ಥರದಲ್ಲೇ ಆಗುತ್ತೆ. ಅಂದರೆ ಆ ಏಕಾಗ್ರತೆಯಿಂದ ಆ ಒಂದು ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೀವೋ ಅದರ ಕಡೆಯಲ್ಲಿ ನಮ್ಮ ಮನಸ್ಸು ಪರಿಪೂರ್ಣವಾಗಿ ಕೇಂದ್ರೀಕೃತವಾಗಬೇಕು ಅಂತಕ್ಕಂಥದ್ದು ಕೂಡ ಈ ಒಂದು ಕಿವಿಯ ನಮಸ್ಕಾರ. ಈ ರೀತಿಯಾಗಿ ಸಾಷ್ಟಾಂಗ ನಮಸ್ಕಾರ ಅಂತಕ್ಕಂಥದ್ದು ಒಟ್ಟಿಗೆ ಮಾಡ್ತಕ್ಕಂಥ ಪದ್ಧತಿಯೂ ಇದೆ. ಈ 8 ಅಂಗಳ ನೀವು ಬೇರೆ ಬೇರೆ ಮಾಡ್ಬೋದು, ಪಂಚಾಂಗ ಮಾಡ್ಬೋದು, ಅಂಗತ್ರಯ ಮಾಡಬಹುದು, ಈ ರೀತಿಯಾಗಿ ಮಾಡ್ತಕ್ಕಂಥದ್ದು. ಇದರಿಂದ ನಮಗೇನು ಒದಗುತ್ತೆ? ಸೇವೆ ಅಂದರೆ ಇದೆ. ಸೇವೆ ಮಾಡೋದು ಅಂದರೆ ಇದೇ ಅರ್ಥ. ಸೇವೆ ಅನ್ನೋದು ಏನು ಅಂತಂದರೆ, ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಒಂದು ಕಡೆ, ಸೇವೆ ಮಾಡೋದು ಅಂದರೆ ಅವ್ರ ಮನೆಗೆ ಹೋಗಿ ಅವರಿಗೆ ನೀರು ತುಂಬಿಸ್ಕೊಟ್ಟು ಅಡುಗೆ ಮಾಡಿ ಹಾಸಿಗೆ ಹಾಸಿ ಕಾಲೊತ್ತೋದು ಒಂದು ಭಾಗ. ಯಾಕೆ ಅಂದರೆ ನಮಗೆ ಅಹಂಕಾರ ಇಳಿಯುತ್ತೆ. ನಮಸ್ಕಾರದ ಮೂಲೋದ್ದೇಶ ಏನು ಅಂದರೆ ಅಹಂಕಾರದ ನಿರ್ನಾಮ, ಅದನ್ನು ಸದೆ ಬಡಿತಕ್ಕಂತಹದ್ದೇ ಇದರ ಮೂಲೋದ್ದೇಶ. ಯಾವುದು? ನಮಸ್ಕಾರದ್ದು. ಅದರ ಅಡಿಯಾಳಾಗಿದ್ದೇನೆ ನಾನು ಅಂತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂತಹ ಒಂದು ಬೋಧೆಯನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಮಾಡಬೇಕಿದನ್ನು. ಮಾಡಿದರೆ ಇದರಿಂದ ಏನು ಫಲ ಅಂದರೆ ಏನು ಫಲ ಇಲ್ಲ ಅನ್ನೋ ಒಂದು ಮರುಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಸಾಷ್ಟಾಂಗ ನಮಸ್ಕೃತಿಯಿಂದ ಮನುಷ್ಯನಿಗೆ ಸಾಧ್ಯ ಆಗದೇ ಇರತಕ್ಕಂಥದ್ದು ಇಲ್ಲವೇ ಇಲ್ಲ. ಆದರೆ ಈ ಒಂದು ಒಕ್ಕಣೆಯನ್ನು ತಲೆಯಲ್ಲಿ ನಾವು ಜ್ಞಾಪನ ಇಟ್ಕೋಬೇಕು. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತತ ಪದ್ಭ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ಪ್ರಣಾಮಮೋಷ್ಠಾಂಗ ಮುಚ್ಚತೆ. ಈ 8 ವಿಧದ ನಮಸ್ಕಾರವನ್ನು ಮಾಡುವುದರಿಂದ 8 ವಿಧದ ದರಿದ್ರ ಹೋಗುತ್ತೆ. ಅಷ್ಟ ದರಿದ್ರ ಅಂತ ಹೇಳ್ತೀವಲ್ಲ, ಅವೆಲ್ಲ ಹೋಗುತ್ತೆ. ಕ್ಷುತ್ ಪಿಪಾಸ ಇತ್ಯಾದಿಗಳೆಲ್ಲ ಹೊರಟೋಗುತ್ತೆ. ಏನು ಸಿಗುತ್ತೆ? ಅಷ್ಟ ಸಿದ್ಧಿಗಳು ಸಿಗಬಹುದು ಆ ಮನುಷ್ಯನಿಗೆ. ಅಣಿಮ ಗರಿಮ ಮಹಿಮ ಈಶಿತ್ವ ವಶಿತ್ವ ಇವೆಲ್ಲವೂ ಅವನಿಗೆ ಸಿಗತಕ್ಕಂತಹ ಒಂದು ಸನ್ನಿವೇಶಗಳು ಬರುತ್ತೆ. ಆದರೆ ನಾನು ಮಾಡ್ತಾ ಇದ್ದೀನಿ ಇದು ಸಿಗಲಿ ಅಂತ ಮಾಡಬಾರ್ದು, ಕರ್ತೃತ್ವವನ್ನು ಇಟ್ಟುಕೊಂಡು ಮಾಡಬಾರ್ದು. ನಮಸ್ಕಾರವನ್ನು ಒಂದು ಮಾಡಿಸ್ತಾ ಇದ್ದಾರೆ ನನ್ನ ಕೈಲಿ ಗುರುಗಳು, ನನಗೆ ಇಂತಹ ಒಂದು ದೊಡ್ಡ ಅವಕಾಶ ಕೊಟ್ಬಿಟ್ರಲ್ಲ ಗುರುಗಳು, ಒದಗಿಸ್ಬಿಟ್ರಲ್ಲ, ನಾನು ಹೋಗ್ಬಿಟ್ಟು ಅವ್ರಿಗೆ ಶರಣಾಗ್ತಾ ಇದ್ದೀನಿ ಅಂತದ್ದು ಬಾಯಲ್ಲಲ್ಲ, ಅದು ಮನಸ್ಸಿನಿಂದಲೂ ಬುದ್ಧಿಯಿಂದಲೂ ಮಾತಿನಿಂದಲೂ ಕೃತಿಯಿಂದಲೂ ದೇಹದಿಂದಲೂ ಇಷ್ಟು ಅಲ್ಲಿ ಅವ್ರ ಕಾಲಿಗೆ ಎರಗಬೇಕು. ನಾವು ಹೋಗಿ ಅಲ್ಲಿ ಬಿದ್ದು ಹೋಗಬೇಕು. ಅದು ಅವರಿಗೆ ಭಾಸ ಆಗೋ ರೀತಿಯಷ್ಟು ನೀವು ಮಮ್ಮಲ ಮರುಗಿ ನಮಸ್ಕಾರ ಮಾಡಬೇಕು. ಅದು ಬಾಯಿ ಇಟ್ಟು ಹೇಳ್ಕೊಳ್ಬಾರ್ದು, ನಾನು ನಿಮಗೆ ಅಡ್ಬಿದ್ದುಬಿಟ್ಟೆ, ನಿಮಗೆ ಶರಣಾಗ್ಬಿಟ್ಟೆ ಗುರುಗಳೇ ಕಾಪಾಡಿ ಅನ್ನೋದಲ್ಲ. ಅವ್ರಿಗೆ ಗೊತ್ತಾಗಬೇಕು. ಯಾವಾಗ ಬಾಯಿ ಬಿಟ್ಟು ಹೇಳದೇ ಗುರುಗಳಿಗೆ ಗೊತ್ತಾಗುತ್ತೋ ಅವತ್ತು ನಾವು ಗೆದ್ವಿ. ಅಲ್ಲಿವರೆಗೂ ಇದು ಇದ್ದದ್ದೇ. ನೀವು 100 ಮಾಡಿದ್ರು ಒಂದೇ, ಇನ್ನೊಬ್ಬ ಬಂದು ಸರಿಯಾಗಿ ಅತ್ಯಂತ ವಿವೇಚನಾಯುಕ್ತವಾಗಿ ಅಹಂಕೃತಿಯನ್ನು ಬಿಟ್ಟು ಕಾಲಿಗೆ ಬಿದ್ದರೆ ಅವನು ಮೋಕ್ಷನೇ ಪಡಿಬಹುದು. ಆ ರೀತಿಯಾಗಿ ದೇವರಿಗಾಗಿರ್ಬೋದು, ತಂದೆಗಾಗಿರ್ಬೋದು, ತಾಯಿಗಾಗಿರಬಹುದು, ಗುರುಗಳಿಗಾಗಿರ್ಬೋದು, ವಿಶೇಷವಾಗಿ ಅಂತಹವರಿಗೆ ಈ ರೀತಿಯಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವುದರಿಂದ ನಿಮಗೆ ಸಿದ್ಧಿಸದೇ ಇರತಕ್ಕಂಥದ್ದು ಯಾವುದೂ ಕೂಡ ಇಲ್ಲವೇ ಇಲ್ಲ. ಹಾಗಾದರೆ ಗುರುಜಿ, ಸಾಷ್ಟಾಂಗ ನಮಸ್ಕಾರವನ್ನು ಯಾರೆಲ್ಲ ಮಾಡಬಹುದು? ಹೆಣ್ಣು ಮಕ್ಕಳು ಕೂಡ ಮಾಡಬಹುದು ಅಂತ ಹೇಳಿ? ಇಲ್ಲ, ಶಾಸ್ತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಹೇಳಿರ್ತಕ್ಕಂಥದ್ದು ಪಂಚಾಂಗ ನಮಸ್ಕಾರ. ಪಂಚಾಂಗ ನಮಸ್ಕಾರ ಅಂದರೆ ಅವರ ಕಾಲು, ಅವರ ಮೊಣಕಾಲು, 2 ಕೈಗಳು ಮತ್ತು ಶಿರಸ್ಸು, ತಲೆ ಮತ್ತು ಅವರ ವಚನ, ಬಾಯಿಂದ ಬರ್ತಕ್ಕಂಥದ್ದು ನಮಸ್ಕಾರ ಅಂತಕ್ಕಂಥ ಆ 5 ಅಂಗಗಳಿಂದ ನಮಸ್ಕಾರ. ಹೆಣ್ಣು ಮಕ್ಕಳಿಗೆ ಶಾಸ್ತ್ರದಲ್ಲಿ
ಪೂರ್ವಾಚಾರ್ಯರು ಹಿಂದಿನವರು ದೊಡ್ಡವರು ಹೇಳಿರೋ ಪ್ರಕಾರವಾಗಿ ಸಾಷ್ಟಾಂಗ ನಮಸ್ಕಾರ ಹೆಣ್ಣು ಮಕ್ಕಳಿಗೆ ಹೇಳಿಲ್ಲ. ಇದಕ್ಕೆ ಯಾಕೆ ಅನ್ನೋ ಪ್ರಶ್ನೆ ಇದ್ದರೆ ಸುಮಾರು ನಾವು ಹೇಳಲಿಕ್ಕೆ ಆಗೋದಿಲ್ಲ ಮಾಧ್ಯಮದಲ್ಲಿ. ಅಂಥವ್ರು ಎದುರಿಗೆ ಬಂದು ಕಂಡ್ರೆ ಅವರು ಅಲ್ಲೂ ಹೇಳ್ಬೋದು, ಅದಕ್ಕೆ ಪುರಾವೆಯನ್ನು ನಾವು ತೋರಿಸಬಹುದು. ಕೆಲವು ವಿಚಾರಗಳನ್ನು ಇಲ್ಲಿ ಏನೋ ನಾವು ಮಾಧ್ಯಮದಲ್ಲಿ ಹೇಳಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಕೆಲವು ವಿಚಾರಗಳಿರುತ್ತೆ. ಆದ್ದರಿಂದ ಸಾಷ್ಟಾಂಗ ನಮಸ್ಕಾರವನ್ನು ಹೆಣ್ಣು ಮಕ್ಕಳು ಮಾಡಿದರೆ ಮನೆಗೆ ದರಿದ್ರ ಬರುತ್ತೆ. ಅದು ಯಾಕೆ ಏನು ಅಂತಕ್ಕಂಥದ್ದು ಇದಕ್ಕೆ ದೊಡ್ಡದಾಗಿರ್ತಕ್ಕಂತಹ ವಿಚಾರಗಳಿವೆ. ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ವಿಚಾರ ಇರುತ್ತೆ, ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಮಾಧ್ಯಮದಿಂದ. ಅದೇನಂತಂದರೆ ಶಾಸ್ತ್ರ ಅಂದರೆ ಶಾಸತೆ ತಸ್ಮಾತ್ ತ್ರಾಯತೆ ಇತಿ ಶಾಸ್ತ್ರಂ, ಅದೊಂದು ಡಿಕ್ಟಮ್. ನಮಗೊಂದು ರೂಲ್ ಇದೆ. ಈಗ ಭಾರತ ದೇಶದಲ್ಲಿ ವೆಹಿಕಲ್ ಓಡಿಸುವಾಗ ಎಡಗಡೆಗೆ ಹೋಗಬೇಕು, ಯಾಕೆ ಬಲಗಡೆಗೆ ಹೋದ್ರೆ ಗಾಡಿ ಮುಂದಕ್ಕೆ ಹೋಗಲ್ವಾ ಅಂತ ನಾವೇನು ಹೇಳಲಿಕ್ಕಾಗತ್ತೆ. ಅದು ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇದು ಕೂಡ ಹೆಣ್ಣು ಮಕ್ಕಳು ಯಾರು ಕೂಡ ತಾಯಂದಿರು ಯಾರು ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಮಾಡತಕ್ಕಂತಹ ಒಂದು ಪದ್ಧತಿ ಮತ್ತು ವಿನಾಯಿತಿ ಸನಾತನ ಧರ್ಮದಲ್ಲಿ ಇಲ್ಲ. ಅವರು ಪಂಚಾಂಗ ನಮಸ್ಕಾರವನ್ನು ಮಾಡಿದರೆ ಅವರಿಗೆ ಸಾಷ್ಟಾಂಗ ನಮಸ್ಕಾರದ ಫಲವೇ ಅವರಿಗೆ ಸಂದೊದಗುತ್ತೆ. ಅದರಲ್ಲಿ ಯಾವ ಒಂದು ಅನುಮಾನ ಇಲ್ಲ. ಅವರು ಪಂಚಾಂಗ ಮಾಡಿದ್ರೆ ಬೇಕಾದಷ್ಟಾಗೋಯ್ತು. ಮುತ್ತೈದೆ ಅಲ್ವಾ, 5 ಮುತ್ತುಗಳು ನೋಡಿ, 5 ಅಂಗ, ಅಷ್ಟು ಮಾಡಿದ್ರೆ ಯಾಕೆ ಸಾಕು. ಆ ಪರಮಾತ್ಮನ ಒಪ್ಕೋತಾನೆ, ಗುರುಗಳು ಕೂಡ ಅದನ್ನು ಪರಾಂಬರಿಸ್ತಾರೆ ಅಂತಕ್ಕಂಥದ್ದನ್ನು ಹೇಳಿ. ಖಂಡಿತ ಗುರುಜಿ, ಸಾಷ್ಟಾಂಗ ನಮಸ್ಕಾರದ ಸಂಪೂರ್ಣ ಮಹತ್ವವನ್ನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು ಗುರುಜಿ. ಮಂಗಳ ಮಾಹೇಶ್ವರಿ ಶುಭಂ ಕರೋತು. ವೀಕ್ಷಕರೇ, ತಿಳಿದುಕೊಂಡ್ರಲ್ಲ, ಮೇಲ್ನೋಟಕ್ಕೆ ಸುಮ್ಮನೆ ನಮಸ್ಕಾರ ಹೊಡೆಯೋದು ಅಲ್ಲ, ಅದು ನಿಜವಾಗ್ಲೂ ಮನಸ್ಸಿನಿಂದ ಮಾಡಬೇಕಾಗಿರುವಂಥದ್ದು. ಅಂದರೆ ನಮಸ್ಕಾರದಿಂದ ನಾನೇ ಎಂಬ ಭಾವ ಅಲ್ಲಿ ನಾಶವಾಗಬೇಕು, ಅಹಂಕಾರ ಅನ್ನೋದು ಸಂಪೂರ್ಣವಾಗಿ ತ್ಯಜಿಸಿ ಬಿಡಬೇಕು. ಆಗ ಮನುಷ್ಯನಲ್ಲಿ ಸರಳತೆ ವಿನಯತೆ ಅನ್ನೋದು ವ್ಯಕ್ತಿತ್ವದಲ್ಲಿ ಸೇರಿಕೊಳ್ಳುತ್ತೆ. ಹೀಗಾಗಿ ನಮಸ್ಕಾರದ ಮಹತ್ವವನ್ನು ತಿಳ್ಕೊಂಡ್ರೆ ಅಷ್ಟೇ ಅಲ್ಲ, ಸಾಷ್ಟಾಂಗ ನಮಸ್ಕಾರವನ್ನು ಹೆಣ್ಣು ಮಕ್ಕಳು ಯಾಕೆ ಮಾಡಬಾರ್ದು ಅನ್ನುವಂಥ ಕುತೂಹಲದ ಪ್ರಶ್ನೆಗೆ ನಿಮಗೂ ಉತ್ತರ ಬೇಕಾದರೆ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.